ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಯುಗದ ಸಮಾಪ್ತಿಯವರೆಗೂ ನಮ್ಮ ಸಂಗಡ ಇರುವ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಯೇಸು ಕ್ರಿಸ್ತನು ಶೋಧನೆಯಿಂದ ಸ್ಥಾಪಿಸಲ್ಪಟ್ಟ ನಂತರ ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳುವುದರ ಮೂಲಕ ತನ್ನ ಸೇವೆಯನ್ನು ಆತನು ಆರಂಭಿಸಿದನು ಮತ್ತು ತನ್ನ ಸೇವೆಯನ್ನು ಮತ್ತಷ್ಟು ಶೀಘ್ರಗೊಳಿಸಲು ಆತನು ಶಿಷ್ಯರನ್ನು ಕರೆದನು. ಇಂದು ನಾವು ಮಾರ್ಕನ ಸುವಾರ್ತೆಯ 1ನೇ ಅಧ್ಯಾಯದ 21ನೇ ವಚನದಿಂದ 2ನೇ ಅಧ್ಯಾಯದ 4ನೇ ವಚನದವರೆಗಿನ ಧ್ಯಾನದಲ್ಲಿ ನೀವು ಇಲ್ಲಿಯವರೆಗೆ ತಿಳಿಯದೇ ಇರುವ ಒಂದು ಅಮೂಲ್ಯವಾದ ಸಂಗತಿಯನ್ನು ತಿಳಿದುಕೊಳ್ಳಲಿರುವಿರಿ. ಪ್ರಿಯರೇ, ಅದೇನೆಂದು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ಇಂದಿನ ಧ್ಯಾನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರಿಯರೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆಯ ಧ್ಯಾನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಒಪ್ಪಿಸಿಕೊಟ್ಟು ಆತನ ಮೂಲಕ ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಂಡು ಆತ್ಮದಲ್ಲಿ ಬಲ ಹೊಂದೋಣ. ಬನ್ನಿರಿ, ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಬಳಿಕ ಅವರು ಕಪೆರ್ನೌಮೆಂಬ ಊರಿಗೆ ಸೇರಿದರು. ಕೂಡಲೇ ಸಬ್ಬತ್ ದಿನದಲ್ಲಿ ಯೇಸು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಧಾರ್ಮಿಕ ನಾಯಕರು ಯೇಸುವನ್ನು ಸಬ್ಬತ್ ದಿನದಲ್ಲಿ ಆತನು ಮಾಡಿದ ಕೆಲಸದ ವಿಚಾರವಾಗಿ ಪ್ರಶ್ನಿಸಿದಾಗ ಆತನು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾನೆ, ನಾನೂ ಕೆಲಸ ಮಾಡುತ್ತೇನೆ ಎಂಬ ಉತ್ತರ ಕೊಟ್ಟಿರುವುದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಇದನ್ನು ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಆತನು ದಿನಕ್ಕೆ 8 ತಾಸಿನ ಲೆಕ್ಕದಂತೆ ಕೆಲಸ ಮಾಡಲಿಲ್ಲವೆಂಬುದನ್ನು ನಾವು ನೋಡಲಿದ್ದೇವೆ. ಕೀರ್ತನೆಗಾರನು ಹೇಳುತ್ತಾನೆ, 121ನೇ ಕೀರ್ತನೆ 4ನೇ ವಚನ, ಇಗೋ, ಇಸ್ರಾಯೇಲ್ಯರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬುದಾಗಿ. ಈ ಸಬ್ಬತ್ ದಿನದಂದು ಆತನು ಮುಂಜಾನೆ ಬಹುಬೇಗನೆ ಎದ್ದು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡತೊಡಗಿದನು. ಆ ದಿನಗಳಲ್ಲಿ ಕಪೆರ್ನೌಮಿನಲ್ಲಿನ ಸಭಾಮಂದಿರವು ಧಾರ್ಮಿಕ ಕಾರ್ಯಗಳ ಕೇಂದ್ರವಾಗಿರಲಿಲ್ಲ. ನಜರೇತಿನ ಆತನ ಸ್ವಂತ ಜನರು ಆತನನ್ನು ಸ್ವೀಕರಿಸದೇ ಇದ್ದರಿಂದ ಆತನು ಅಲ್ಲಿಂದ ಹೊರಟು ಕಪೆರ್ನೌಮಿಗೆ ಬಂದು ತನ್ನ ಭೂಲೋಕದ ಸೇವೆಯ ಕಾರ್ಯಕ್ಕೆಲ್ಲ ಅದನ್ನೇ ತನ್ನ ಕೇಂದ್ರ ಸ್ಥಾನವನ್ನಾಗಿರಿಸಿಕೊಂಡನು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಚನವನ್ನು ನೋಡೋಣ. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು, ಯಾಕಂದರೆ ಆತನು ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯದಲ್ಲಿ ಆತನ ಮಾತಿನ ಸತ್ಯತೆ ಹಾಗೂ ಅದರ ಪ್ರಭಾವಗಳನ್ನು ನಾವು ನೋಡುತ್ತೇವೆ. ಸಭೆಯ ಹಾಗೂ ಕ್ರೈಸ್ತ ಸೇವೆಯ ಕುರಿತು ಇಂದಿನ ಟೀಕೆ ಏನೆಂದರೆ, ಯಾವುದೂ ಅಧಿಕಾರಯುತವಾಗಿ ಇರುವುದಿಲ್ಲ ಎಂಬುದೇ. ಇದಕ್ಕೆ ಕಾರಣವೆಂದರೆ ನಾವು ನಮ್ಮ ನಂಬಿಕೆಯನ್ನು ಕಳಕೊಂಡಿದ್ದೇವೆ. ನಾವು ಅಂದರೆ ನಾನು ನನ್ನ ನಂಬಿಕೆಯನ್ನು ಕಳಕೊಂಡಿದ್ದೇನೆಂದಲ್ಲ, ಆದರೆ ಕ್ರೈಸ್ತ ಸೇವೆಯಲ್ಲಿ ದೇವರ ವಾಕ್ಯದ ಬೋಧನೆ ಹೊರಟು ಬರುತ್ತಿಲ್ಲ. ನಾವು ಸತ್ಯದಿಂದ ದೂರ ಹೋಗಿದ್ದು ಪೀಠದಲ್ಲಿನ ಪ್ರಸಂಗಕ್ಕೂ ದೇವರ ವಾಕ್ಯಕ್ಕೂ ತುಂಬ ಅಂತರವಿರುತ್ತದೆ. ಆ ದಿನಗಳಲ್ಲಿಯೂ ಜನರಿಗೆ ಸಭಾಮಂದಿರದಿಂದ ಯಾವ ಪ್ರಯೋಜನವೂ ದೊರಕುತ್ತಿರಲಿಲ್ಲ. ಆದ್ದರಿಂದಲೇ ಕರ್ತನಾದ ಯೇಸು ಮಾತನಾಡುವಾಗ ಆತನ ಅಧಿಕಾರವಾಣಿಗೆ ಅವರು ಅತ್ಯಾಶ್ಚರ್ಯಪಟ್ಟರು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 23 ಮತ್ತು 24ನೇ ವಚನ ನೋಡಿಕೊಳ್ಳೋಣ. ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿದ್ದನು. ಆ ದೆವ್ವವು, ನಜರೇತಿನ ಯೇಸುವೇ, ನಮ್ಮ ಗೊಡವೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ? ನಿನ್ನನ್ನು ಬಲ್ಲೆನು, ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು. ಕರ್ತನಲ್ಲಿ ಪ್ರಿಯರೇ, ಮಾರ್ಕನ ಸುವಾರ್ತೆಯಲ್ಲಿನ ಈ ಮೊದಲನೆಯ ಅದ್ಭುತ ಕಾರ್ಯವು ಆತ್ಮಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟದಾಗಿತ್ತು. ಆತನಿಗೆ ದೆವ್ವಗಳ ಮೇಲೂ ಅಧಿಕಾರವಿತ್ತು. ಇಡೀ ರೋಮ್ ಸಾಮ್ರಾಜ್ಯದಲ್ಲಿ ದೆವ್ವಗಳ ಕಾರ್ಯ ಪ್ರಭಾವವು ತುಂಬ ಹರಡಿತೆಂದು ಚರಿತ್ರೆಯಿಂದ ತಿಳಿದುಕೊಳ್ಳುತ್ತೇವೆ. ದೆವ್ವಗಳ ಕಾರ್ಯವನ್ನು ಎದುರಿಸಲು ಯೇಸು ಮಾತ್ರ ಶಕ್ತನಾಗಿದ್ದನು, ಯಾಕಂದರೆ ಅವುಗಳ ನಡುವೆ ಆತನು ಮಾತ್ರ ಪ್ರವೇಶಿಸಬಲ್ಲವನಾಗಿದ್ದನು. ಆದ್ದರಿಂದಲೇ ಮಾರ್ಕನು ಇದನ್ನೇ ಮೊದಲ ಅದ್ಭುತ ಕಾರ್ಯವನ್ನಾಗಿ ಉಲ್ಲೇಖಿಸುತ್ತಾನೆ. ಈ ಘಟನೆಯನ್ನು ಮಾರ್ಕನು ಮೊದಲು ಬರೆಯುವ ಉದ್ದೇಶವೇನೆಂದರೆ, ಯೇಸುವಿಗೆ ಈ ಕ್ಷೇತ್ರದಲ್ಲಿ ಶಕ್ತಿ ಇರುವುದರಿಂದ
2 ಸಂಗತಿಗಳು ನಿಜವೆಂದಾಗುತ್ತದೆ ಎಂಬುದನ್ನು ತೋರಿಸಲು. ಅವುಗಳಲ್ಲಿ ಮೊದಲನೆಯದು, ಆತನಿಗೆ ಯಾವ ಕ್ಷೇತ್ರದಲ್ಲೂ ಶಕ್ತಿ ಇರುತ್ತದೆ ಎಂದು. ಎರಡನೆಯದು, ದೇವರು ಮಾತ್ರ ಇಂಥ ಕಾರ್ಯವನ್ನು ಮಾಡಬಲ್ಲನು, ಇದು ಆತನ ಅರ್ಹತೆಗಳ ಒಂದು ಭಾಗವಾಗಿದೆ ಎಂದು. ಪ್ರಿಯರೇ, ಆತನಿಗೆ ಅಧಿಕಾರವಿದೆ, ಶಕ್ತಿಯಿದೆ. ಆತನು ಅಧಿಕಾರವಿದ್ದವನಂತೆ ಉಪದೇಶಿಸಿದನು, ಈಗ ತನಗೆ ಶಕ್ತಿ ಉಂಟೆಂಬುದನ್ನು ತೋರಿಸಿದನು. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ. ಈ ದಿನಗಳಲ್ಲಿ ನಡೆಯುವ ವಿದ್ಯಮಾನಗಳನ್ನು ಗಮನಿಸುವುದಾದರೆ ಸೈತಾನನ ಆರಾಧನೆ ಎಲ್ಲೆಡೆಯಲ್ಲಿಯೂ ತುಂಬಿಕೊಳ್ಳುತ್ತದೆ. ಪ್ರೀತಿಸುವ ತಮ್ಮವರಿಂದ, ಮನೆಯಿಂದ ಯುವಕ ಯುವತಿಯರು ಯಾಕೆ ದೂರ ಹೋಗುತ್ತಾರೆ? ನಮಗೆ ತಿಳಿಯುವುದಿಲ್ಲ. ಮನೆ ತೊರೆದು ಅಳೆದಾಟದ ಜೀವನ ನಡೆಸಿ ಕೊನೆಗೆ ಕೊಲೆಗಡುಕರಾಗುತ್ತಾರೆ. ನಂಬಲಿಕ್ಕೆ ಆಗದ ಸಂಗತಿಗಳು. ಆದರೆ ಪ್ರಿಯ ಸ್ನೇಹಿತರೆ, ಇದು ಸೈತಾನನಿಂದ ಆಗುವಂಥದ್ದು. ಇದು ಮುಂದುವರಿದರೆ ನಿಜವಾಗಿ ಅವರು ದೈವಪೀಡಿತರೇ ಆಗುತ್ತಾರೆ. ಪ್ರಿಯ ಕ್ರೈಸ್ತ ಸ್ನೇಹಿತನೇ, ಇದನ್ನೆದುರಿಸಲು ಒಂದೇ ಮಾರ್ಗವಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನ ನಾಮವೇ. ಆತನು ಮಾತ್ರ ದೆವ್ವಗಳನ್ನು ನಿಯಂತ್ರಿಸಬಲ್ಲನು. ಇದರ ಕುರಿತಾದ ಅದ್ಭುತ ಕಾರ್ಯವು ಮೊದಲನೇದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಬನ್ನಿರಿ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ ನೋಡಿಕೊಳ್ಳೋಣ. ಯೇಸು ಅದನ್ನು ಗದರಿಸಿ, ಸುಮ್ಮನಿರು, ಇವನನ್ನು ಬಿಟ್ಟು ಹೋಗು ಎನ್ನಲಾಗಿ ಆ ದೆವ್ವವು ಅವನನ್ನು ಒದ್ದಾಡಿಸಿ ಅಬ್ಬರಿಸಿ ಕೂಗಿ ಬಿಟ್ಟು ಹೋಯಿತು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದೇನಿರಬಹುದು? ಇದು ಹೊಸ ಉಪದೇಶ. ಈತನು ಅಧಿಕಾರದಿಂದ ದೆವ್ವಗಳಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಆತನ ಮಾತನ್ನು ಕೇಳುತ್ತವೆ ಎಂದು ತಮ್ಮ ತಮ್ಮೊಳಗೆ ವಿಚಾರ ಮಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ತನ್ನ ಉಪದೇಶದಲ್ಲಿ ಅಧಿಕಾರವನ್ನು, ತನ್ನ ಕಾರ್ಯದಲ್ಲಿ ಶಕ್ತಿಯನ್ನು ಪ್ರಕಟಿಸಿದನು ಎಂಬುದನ್ನು ಗಮನಿಸಿರಿ. ಜನರಿಗೆ ಇದು ಅರ್ಥವಾಗಲಿಲ್ಲ. ಆತನ ಅಧಿಕಾರವನ್ನು ಅವರಿಗೆ ತಿಳಿದುಕೊಳ್ಳಲು ಆಗಲಿಲ್ಲ. ಮುಂದುವರೆದು ನಾವು ನೋಡುತ್ತೇವೆ ಗಲಿಲಾಯದಲ್ಲಿನ ಉಪದೇಶ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಕೂಡಲೇ ಆತನ ಸುದ್ದಿಯು ಗಲಿಲಾಯ ಸೀಮೆಯಲ್ಲಿ ಎಲ್ಲೆಲ್ಲಿಯೂ ಹಬ್ಬಿತು ಎಂಬುದಾಗಿ. ಪ್ರಿಯರೇ, ಮಾರ್ಕನು ನಮಗೆ ಮುಂದೆ ತಿಳಿಸಲಿರುವ ಈ ಘಟನೆಯು ಆ ದಿನದಲ್ಲೇ, ಅಂದರೆ ಮಧ್ಯಾಹ್ನದ ನಂತರ ನಡೆದಿದ್ದಿರಬಹುದು. ಮುಂದುವರೆದು ನಾವು ನೋಡುತ್ತೇವೆ ಪೇತ್ರನ ಅತ್ತೆಯೂ ಇತರರು ಗುಣ ಹೊಂದಿದ್ದು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ನೋಡಿಕೊಳ್ಳೋಣ. ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸೀಮೋನ ಅಂದ್ರೆಯರ ಮನೆಗೆ ಬಂದರು. ಅಲ್ಲಿ ಸೀಮೋನನ ಅತ್ತೆ ಜ್ವರ ಬಂದು ಮಲಗಿರಲಾಗಿ ಅವರು ಆಕೆಯ ಸಂಗತಿಯನ್ನು ಆತನಿಗೆ ತಿಳಿಸಿದರು. ಆತನು ಹತ್ತಿರಕ್ಕೆ ಬಂದು ಆಕೆಯ ಕೈಯನ್ನು ಹಿಡಿದು ಎಬ್ಬಿಸಲು ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು. ಆಕೆಯು ಅವರಿಗೆ ಉಪಚಾರ ಮಾಡಿದಳು ಎಂಬುದಾಗಿ. ಪ್ರಿಯರೇ, ಆಂಗ್ಲ ಭಾಷೆಯಲ್ಲಿ ಸೀಮೋನನ ಅತ್ತೆ ಎಂಬುದಾಗಿ ಹೇಳದೆ ಅವನ ಹೆಂಡತಿಯ ತಾಯಿ ಎಂದು ಹೇಳಿದೆ. ಇದು ಕೂಡ ಸಂಬೋಧನೆಯ ಒಂದು ಉತ್ತಮ ವಿಧಾನವಾಗಿದೆ. ಮುಂದುವರೆದ ಯೇಸು ಅದೇ ದಿನದಲ್ಲಿ ಮಾಡಿದ ಇನ್ನೊಂದು ಅದ್ಭುತ ಕಾರ್ಯವನ್ನು ನೋಡುತ್ತೇವೆ. ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನವನ್ನು ನೋಡಿಕೊಳ್ಳೋಣ. ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೈತಾನನು ಒಬ್ಬನೇ ಇದ್ದಾನೆ. ಅವನು ಸೈತಾನನು, ಆದರೆ ದೆವ್ವಗಳು ಅನೇಕ ಇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 33 ಮತ್ತು 34ನೇ ವಚನಗಳನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ, ಊರೆಲ್ಲ ಬಾಗಿಲಿನ ಮುಂದೆ ಒಟ್ಟುಗೂಡಿತ್ತು. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತಾಡಗೊಳಿಸಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಮಾರ್ಕನು ಮತ್ತಾಯನು ಮಾಡಿದ್ದನ್ನೇ ಮಾಡುತ್ತಾನೆ. ಯೇಸು ರೋಗಿಗಳನ್ನು ಸ್ವಸ್ಥಪಡಿಸಿದ ಅನೇಕ ಘಟನೆಗಳಲ್ಲಿ ಕೆಲವನ್ನು ಮಾತ್ರವೇ ವಿವರವಾಗಿ ಬರೆಯುತ್ತಾನೆ. ಯೇಸು ಸಾವಿರಾರು ಜನರನ್ನು ಗುಣಪಡಿಸಿದ್ದನು, ಆದರೆ ಕೆಲವು ಘಟನೆಗಳು ಮಾತ್ರ ಬರೆಯಲ್ಪಟ್ಟಿವೆ. ದೆವ್ವಗಳಿಗೆ ಯೇಸುವಿನ ಪರಿಚಯವಿದ್ದದ್ದು ಆಸಕ್ತಿಯ ವಿಚಾರವಾಗಿದೆಯಲ್ಲವೇ? ಅವುಗಳಿಗೆ ಆತನು ಯಾರೆಂಬುದು ತಿಳಿದಿತ್ತು, ಆದರೂ ಅವುಗಳು ರಕ್ಷಣೆ ಹೊಂದಿರಲಿಲ್ಲ. ಯೇಸು ಬಹು ಚಟುವಟಿಕೆಯಿಂದ ಕೂಡಿದ ದಿನವನ್ನು ಕಳೆದಿದ್ದಾನೆ. ಈ ರೀತಿಯ ಪ್ರಯಾಸದ ದಿನದ ಬಳಿಕ
ತುಂಬಾ ಹೊತ್ತು ನಿದ್ದೆ ಮಾಡಿರಬಹುದೆಂದು ನಾವು ಭಾವಿಸಬಹುದು. ಆದರೆ ಹಾಗಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಗಲಿಲಾಯದಲ್ಲಿ ಉಪದೇಶಿಸಿದ್ದು ಎಂಬುದನ್ನು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 35ನೇ ವಚನ ನೋಡೋಣ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭಾನುವಾರದ ಚಟುವಟಿಕೆಗಳ ಬಳಿಕ ಹೆಚ್ಚಿನ ಪ್ರಸಂಗಿಗಳು ಸೋಮವಾರದಂದು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾರೆಂದು ನಾನು ತಿಳಿದಿದ್ದೇನೆ. ಇದಕ್ಕಾಗಿ ನಾನು ಅವರನ್ನು ದೂರುವುದಿಲ್ಲ. ಯೇಸು ಮುಂಜಾನೆ ಬಹುಬೇಗನೆ ಎದ್ದು ಏಕಾಂತ ಸ್ಥಳಕ್ಕೆ ಪ್ರಾರ್ಥನೆಗಾಗಿ ಹೋಗುವುದನ್ನು ನೋಡುತ್ತೇವೆ. ನಮಗೆ ಇದು ಉತ್ತಮವಾದ ಪಾಠವಾಗಿದೆ ಪ್ರಿಯರೇ. ನಾವು ಇದನ್ನು ಅಭ್ಯಾಸ ಮಾಡತಕ್ಕದ್ದು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 36ನೇ ವಚನದಿಂದ 39ನೇ ವಚನವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಸೀಮೋನನು ಅವನ ಸಂಗಡ ಇದ್ದವರು ಆತನನ್ನು ಹಿಂದಟ್ಟಿ ಕಂಡು, ಎಲ್ಲರೂ ನಿನ್ನನ್ನು ಹುಡುಕುತ್ತಾರೆ ಅನ್ನಲಾಗಿ ಆತನವರಿಗೆ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆ ಸಾರಬೇಕು, ಇದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಬಳಿಕ ಆತನು ಗಲಿಲಾಯದಲ್ಲೆಲ್ಲ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಸುವಾರ್ತೆಯ ಪ್ರಾರಂಭವಾಗಿದೆ. ತನ್ನ ಬೋಧನೆಯ ಮೂಲಕ ಯೇಸು ಅವರನ್ನು ರಕ್ಷಣೆಗಾಗಿ ಸಿದ್ಧಪಡಿಸುತ್ತಿದ್ದನು. ಇದು ಆತನ ಮರಣ ಹಾಗೂ ಪುನರುತ್ಥಾನದ ಮೂಲಕ ದೊರಕುವಂತಾದು. ಆತನು ಕ್ರೂಜೆಯಲ್ಲಿ ಮಾಡಿ ತೀರಿಸಿದ ಕಾರ್ಯ ನಮ್ಮನ್ನು ರಕ್ಷಿಸುತ್ತದೆ. ಆತನು ಅವರ ಸಭಾಮಂದಿರಗಳಲ್ಲಿ ಉಪದೇಶಿಸುತ್ತಾ ಗಲಿಲಾಯದೆಲ್ಲ ಸಂಚರಿಸಿ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು. ತನ್ನ ಸೇವೆಯ 3 ವರ್ಷಗಳ ಅವಧಿಯಲ್ಲಿ ಆ ಭಾಗದಲ್ಲೆಲ್ಲ ಯೇಸು ಸಂಚರಿಸಿದನು. ಪ್ರೀತಿಯುಳ್ಳ ದೇವಜನರೇ, ಆ ಕಾಲದಲ್ಲಿ ಅಲ್ಲಿಯೂ ದೆವ್ವಗಳ ಪ್ರಭಾವ ತುಂಬಾ ಇದ್ದದನ್ನು ಕಾಣುತ್ತೇವೆ. 3 ಕಾಲಘಟ್ಟಗಳಲ್ಲಿ ಈ ಪರಿಸ್ಥಿತಿಯನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಒಂದು ಮೋಶೆಯ ಕಾಲದಲ್ಲಿ, ಇನ್ನೊಂದು ಏಲಿಯನ ಕಾಲದಲ್ಲಿ ಮತ್ತು 3ನೆಯದು ಕರ್ತನಾದ ಯೇಸು ಭೂಲೋಕದಲ್ಲಿದ್ದಾಗ. ಪ್ರೀತಿಯುಳ್ಳ ದೇವಜನರೇ, ಈ ಅಧ್ಯಾಯದಲ್ಲಿನ ಕೊನೆಯ ಅದ್ಭುತ ಕಾರ್ಯವನ್ನು ನಾವು ನೋಡಲಿದ್ದೇವೆ. ಇವೆಲ್ಲವೂ ಕಠಿಣವಾದ ಸಂಗತಿಗಳು, ಬೇರೆ ಬೇರೆ ರೀತಿಯವುಗಳು ಆಗಿದ್ದವು. ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಕುಷ್ಠರೋಗಿಯು ಸ್ವಸ್ಥನಾದದ್ದು ಎಂಬುದನ್ನು ನೋಡಿಕೊಳ್ಳೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40 ಮತ್ತು 41ನೇ ವಚನ ಹೀಗೆ ಹೇಳುತ್ತದೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಪ್ರಿಯರೇ, ಈ ಅದ್ಭುತ ಕಾರ್ಯದಲ್ಲಿ ಒಂದು ಮನೋವೈಜ್ಞಾನಿಕ ಭಾಗವೂ ಇದೆ. ಕುಷ್ಠರೋಗಿಯನ್ನು ಯಾರೂ ಮುಟ್ಟುವುದಿಲ್ಲ. ಯೇಸುವಿನ ಬಳಿಗೆ ಬಂದ ಕುಷ್ಠರೋಗಿಯನ್ನು ಕೂಡ ಅನೇಕ ವರ್ಷಗಳವರೆಗೆ ಯಾರೂ ಮುಟ್ಟಿರಲಿಲ್ಲ. ಅವನಿಗೆ ಯಾರನ್ನೂ ಮುಟ್ಟಲು ಸಾಧ್ಯವಿರಲಿಲ್ಲ. ಅವನ ಮನೆಯವರು ಅವನಿಗೆ ಆಹಾರ ಪಾನೀಯಗಳನ್ನು ತಂದು ದೂರದಲ್ಲಿ ಇಡುತ್ತಿದ್ದರು. ಅವರು ಹೋದ ಬಳಿಕ ಅವನು ಅವುಗಳನ್ನು ಸೇವಿಸಬೇಕಾಗಿತ್ತು. ಅವನು ಅವರಿಗೆ ದೂರದಿಂದ ಕೈ ಬೀಸಬಹುದಾಗಿತ್ತು. ಆದರೆ ಅವರ ಬಳಿಗೆ ಬರಲಿಕ್ಕಾಗಲಿ ಅವರನ್ನು ಮುಟ್ಟಲಿಕ್ಕಾಗಲಿ ಸಾಧ್ಯವಿರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಕರ್ತನು ಅವನನ್ನು ಮುಟ್ಟಿದನು ಮತ್ತು ಅವನು ಶುದ್ಧನಾದನು. ಪ್ರಿಯರೇ, ಮುಂದುವರೆದ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 42ನೇ ವಚನದಿಂದ 44ನೇ ವಚನವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧನಾದನು. ಆಗ ಯೇಸು ಅವನಿಗೆ, ಯಾರಿಗೂ ಏನೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಶೆಯು ನೇಮಕ ಮಾಡಿದ್ದನ್ನು ಅರ್ಪಿಸಿ ನಿನ್ನ ಶುದ್ಧಾಚಾರವನ್ನು ನೆರವೇರಿಸು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಖಂಡಿತವಾಗಿ ಹೇಳಿ ಅವನನ್ನು ಕಳಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕುಷ್ಠರೋಗಿ ಶುದ್ಧಾಚಾರ ನೆರವೇರಿಸಬೇಕಾದದ್ದು ಮೋಶೆಯ ಧರ್ಮಶಾಸ್ತ್ರಕ್ಕನುಸಾರವಾಗಿ. ಕರ್ತನಾದ ಯೇಸು ಮೋಶೆಯ ಧರ್ಮಶಾಸ್ತ್ರವನ್ನು ಮೀರಲಿಲ್ಲ ಎಂಬುದನ್ನು ಇಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ. ಮುಂದುವರಿದು ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 45ನೇ ವಚನವನ್ನು ನೋಡೋಣ. ಆದರೆ ಅವನು ಹೊರಟು ಹೋಗಿ ಆ ಸಂಗತಿಯನ್ನು ಬಹಳವಾಗಿ ಸಾರಿ ಹಬ್ಬಿಸಿದ್ದರಿಂದ ಯೇಸು ಬಹಿರಂಗವಾಗಿ ಇನ್ನು ಯಾವ ಊರೊಳಕ್ಕೂ ಹೋಗಲಾರದೆ ಹೊರಗೆ ಅಡವಿಯ ಸ್ಥಳದಲ್ಲಿ ಇದ್ದನು ಮತ್ತು ಜನರು 4 ಕಡೆಯಿಂದಲೂ ಆತನ ಬಳಿಗೆ ಬರುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ನನ್ನ ಸಹೋದರ ಸಹೋದರಿಯರೇ, ಈ ಗುಣ ಹೊಂದಿದವನು ಸುಮ್ಮನಿರುವ ಬದಲಾಗಿ ಸುತ್ತಲೂ ಈ ವಿಚಾರವನ್ನು ಹಬ್ಬಿಸಿದನು. ನಾವು ಪ್ರಕಟಿಸತಕ್ಕದನ್ನು ಬಹಿರಂಗವಾಗಿ ಎಲ್ಲರಿಗೆ ಹೇಳಿ
ಪತ್ರಿಕೆ ಮಾಧ್ಯಮಗಳಲ್ಲಿ ಅದನ್ನು ಪ್ರಕಟಿಸುತ್ತೇವೆ. ಇವನು ಕೂಡ ಎಲ್ಲರಿಗೂ ಈ ವಿಚಾರವಾಗಿ ತಿಳಿಸಿದನು. ಬಹಳವಾಗಿ ಸಾರಿ ಹಬ್ಬಿಸುವುದೆಂದರೆ ಆಂಗ್ಲ ಭಾಷೆಯಲ್ಲಿರುವಂತೆ ಬೆಂಕಿಯು ಹರಡುವಂತೆ ಮಾಡುವುದು. ಬೆಂಕಿ ಮನೆಗೆ ಬಿದ್ದಾಗ ನೆರೆಕರೆಯವರೆಲ್ಲರೂ ಅಲ್ಲಿ ಒಟ್ಟಾಗುತ್ತಾರೆ ಅಲ್ಲವೇ? ಅದರಂತೆ ಅವನು ಮಾಡಿದನು. ಆ ರೋಗಿ ಯೇಸುವಿನ ಕುರಿತು ಎಲ್ಲರಿಗೂ ಹೇಳಿದ್ದರಿಂದಲೇ ಜನರು ಬಹು ಗುಂಪಾಗಿ ಬಂದರು. ಯೇಸು ಸ್ವಲ್ಪ ಸಮಯ ಕಪೆರ್ನೌಮಿನಿಂದ ಅಡವಿಯ ಪ್ರದೇಶಗಳಿಗೆ ಹೋಗಬೇಕಾಯಿತು. ಕರ್ತನಲ್ಲಿ ಪ್ರಿಯರೇ, ದೇವರ ಕೃಪೆಯಿಂದ ಮಾರ್ಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ಅನೇಕ ಸತ್ಯಗಳನ್ನು ನಾವು ತಿಳಿದುಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆಯ 2ನೇ ಅಧ್ಯಾಯ ಧ್ಯಾನಕ್ಕೆ ಮುಂದುವರಿಯೋಣ. ಇದರ ಮುಖ್ಯ ಪ್ರಸ್ತಾಪ ಪಾರ್ಶ್ವವಾಯು ರೋಗಿಯನ್ನು ಮೇಲ್ಛಾವಣಿಯಿಂದ ಇಳಿಸಿದ್ದು, ಶಿಷ್ಯರನ್ನು ಕರೆದದ್ದು, ಮದಲಿಂಗನು ಜೊತೆಗಿರುವಾಗ ಉಪವಾಸ ಮಾಡಬಾರದು, ಹಳೆಯ ವಸ್ತ್ರಕ್ಕೆ ಹೊಸದರ ತ್ಯಾಪೆ, ಹಳೆಯ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ, ಸಬ್ಬತ್ ದಿನ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಮೇಲ್ಛಾವಣಿಯಿಂದ ಇಳಿಸಿದ್ದು ಎಂಬುದನ್ನು ಧ್ಯಾನ ಮಾಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು, ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಎಂಬುದಾಗಿ. ಪ್ರಿಯರೇ, ಆತನು ಕೆಲವು ದಿನಗಳಾದ ಬಳಿಕ ಕಪೆರ್ನೌಮಿಗೆ ಬಂದನೆಂದು ನೋಡುತ್ತೇವೆ. ಮೊದಲೇ ತಿಳಿಸಿದಂತೆ ಆತನು ತನ್ನ ಸೇವಾ ಕೇಂದ್ರವನ್ನು ತನ್ನ ಸ್ವಂತ ಸ್ಥಳವಾದ ನಜರೇತಿನಿಂದ ಕಪೆರ್ನೌಮಿಗೆ ಬದಲಾಯಿಸಿದನು. 3 ವರ್ಷಗಳ ಯೇಸುವಿನ ಈ ಲೋಕದ ಸೇವೆಯ ಕಾಲದಲ್ಲಿ ಕಪೆರ್ನೌಮೆ ಆತನ ಕೇಂದ್ರ ಸ್ಥಾನವಾಗಿದ್ದಂತೆ ಕಂಡುಬಂದಿದೆ. ಪ್ರಿಯರೇ, ಯೇಸು ಗುಣಪಡಿಸಿದ ಕುಷ್ಠರೋಗಿಯು ಯೇಸುವಿನ ಮಾತಿನಂತೆ ಸುಮ್ಮನಿರದೆ ಜನರಿಗೆಲ್ಲ ಆತನ ಕುರಿತಾಗಿ ತಿಳಿಸಿದ್ದರಿಂದ ಜನಸಂದಣೆ ಹೆಚ್ಚಾಗಿ ಯೇಸು ಅಡವಿಯ ಪ್ರದೇಶಗಳಿಗೆ ಹೋಗಬೇಕಾಯಿತೆಂದು 1ನೇ ಅಧ್ಯಾಯದಲ್ಲಿ ನೋಡಿದೆವು. ಅಷ್ಟೊಂದು ಜನರು ಒತ್ತಾಗಿ ಬಂದದ್ದರಿಂದಲೇ ಯೇಸುವಿಗೆ ಕೆಲಸ ಮಾಡಲಾಗಲಿಲ್ಲ. ಯೇಸು ಒಬ್ಬ ಪವಾಡ ಪುರುಷನಾಗಿ ಕಂಡುಬಾರದಿದ್ದುದಕ್ಕೆ ಇದೂ ಒಂದು ಕಾರಣವಾಗಿತ್ತು. ತಾನು ಈ ಸಾಮರ್ಥ್ಯದಿಂದಾಗಿ ಜನರಲ್ಲಿ ಕಾಣಬೇಕೆಂದು ಆತನು ಎಂದಿಗೂ ಅಪೇಕ್ಷಿಸಲಿಲ್ಲ. ತಾನು ಮಾಡಿದ ಈ ಅದ್ಭುತ ಕಾರ್ಯವು ಪ್ರಸಿದ್ಧಿಗೆ ಬರಬಾರದು, ಯಾಕೆಂದರೆ ತಾನು ಆತ್ಮಿಕ ಸೇವೆಗೋಸ್ಕರ ಬಂದವನು ಎಂದು ಆತನು ತಿಳಿದಿದ್ದನು. ಹೌದು, ಲೋಕದ ಪಾಪಗಳಿಗಾಗಿ ಕ್ರೂಜೆಯಲ್ಲಿ ಪ್ರಾಣ ಕೊಡಲಿಕ್ಕಾಗಿ ಆತನು ಬಂದವನು. ಆ ಸೇವೆಗೆ ಈ ರೀತಿಯ ಪ್ರಚಾರ ಅಡ್ಡಿಯಾಗುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ಆತನು ತಿರುಗಿ ಬಂದಾಗ ಮನೆಯಲ್ಲಿದ್ದಾನೆಂಬ ಸುದ್ದಿ ಹರಡಿತು. ಇಲ್ಲಿ ಆತನು ಒಂದು ನಿರ್ದಿಷ್ಟ ಮನೆಯಲ್ಲಿದ್ದಾನೆಂಬುದಾಗಿ ನಾವು ತಿಳಿಯಬಹುದು. ಆದ್ದರಿಂದ ನಮಗೆ ಬರುವ ಪ್ರಶ್ನೆ, 1ನೇ ಅಧ್ಯಾಯದಲ್ಲಿ ಯಾವ ಮನೆಯ ಕುರಿತಾಗಿ ಹೇಳಲ್ಪಟ್ಟಿದೆಯೇ ಎಂಬುದು. ಅಲ್ಲಿ ಆತನು ಸಭಾಮಂದಿರದಿಂದ ಹೊರಟು ಸೀಮೋನ ಅಂದ್ರೆಯರ ಮನೆಗೆ ಬಂದಿದ್ದನು. ಹಾಗಾದರೆ ಇಲ್ಲಿನ ಜನರು ಮೇಲ್ಛಾವಣಿಯನ್ನು ತೆರೆದದ್ದು ಸೀಮೋನನ ಮನೆಯದ್ದೇ ಆಗಿರಬೇಕು. ಆ ಸಮಯದಲ್ಲಿ ಸೀಮೋನನು ಮೌನವಾಗಿ ಸುಮ್ಮನಿದ್ದನೆಂದು ನೆನೆಸಬಾರದು. ಆ ಜನರನ್ನು ಅವನು ಗದರಿಸಿರಬಹುದು, ಯಾಕಂದರೆ ಅದು ಅವನ ಮನೆಯಾಗಿತ್ತು. ಮುಂದುವರೆದು ಪ್ರಿಯರ ನಮ್ಮ ಧ್ಯಾನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಬಹು ಜನರು ಕೂಡಿ ಬಂದದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸುವಿನ ಸೇವೆಯು ದೇವರ ವಾಕ್ಯವನ್ನು ಸಾರುವುದಾಗಿತ್ತು. ಈ ದಿನಗಳಲ್ಲಿ ನಮ್ಮ ಸೇವೆಯ ಪ್ರಾಮುಖ್ಯತೆಯು ಇದೇ ಆಗಿರಬೇಕಿತ್ತು. ಪ್ರಿಯರೇ, ಈ ಸಂಬಂಧವಾಗಿ ನನ್ನ ಕುರಿತಾಗಿ ನನ್ನ ಪ್ರಾರ್ಥನೆಯು, ದೇವರೇ, ನಿನ್ನ ವಾಕ್ಯದ ಮೇಲೆ ನನಗೆ ಇನ್ನೂ ಹೆಚ್ಚಿನ ಭರವಸೆಯನ್ನು ಕೊಡು ಎಂಬುದಾಗಿದೆ. ಜನರ ಹೃದಯ ಮನಸ್ಸುಗಳಲ್ಲಿ ದೇವರ ವಾಕ್ಯವು ಮಾಡುವ ಕಾರ್ಯಗಳನ್ನು ನಾವು ನೋಡುತ್ತೇವೆ. ನನ್ನ ಜೀವಿತದಲ್ಲಿ ಅದು ಮಾಡಿದ ಕಾರ್ಯವು ನನಗೆ ತಿಳಿದಿದೆ. ಆದ್ದರಿಂದ ನನ್ನಲ್ಲಿ ಇನ್ನೂ ಹೆಚ್ಚಿನ ಭರವಸೆ ಇರತಕ್ಕದ್ದು. ಆದ್ದರಿಂದಲೇ ಇಲ್ಲಿ ಕರ್ತನು ಆ ಜನರಿಗೆ ದೇವರ ವಾಕ್ಯವನ್ನು ಸಾರುತ್ತಿದ್ದಾನೆಂಬುದಾಗಿ ಓದುವಾಗ ನನಗೆ ಹರ್ಷವಾಗುತ್ತದೆ. ಪ್ರಿಯರೇ, ಮುಂದುವರೆದು ನಮ್ಮ ದೃಷ್ಟಿಗೆ ಇನ್ನೊಂದು ಗುಂಪು ಬರುತ್ತದೆ. ಅದು 5 ಮಂದಿಯ ತಂಡ. ಅವರು ದಾರಿ ನಡೆದು ಕಪೆರ್ನೌಮಿಗೆ ಬರುತ್ತಿದ್ದಾರೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಕೊನೆಯದಾಗಿ ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ನೋಡೋಣ. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ಈ 5 ಮಂದಿಯ ಮೇಲೆ ನಮ್ಮ ಗಮನ ಹರಿಯುತ್ತದೆ. ಒಬ್ಬನು ಪಾರ್ಶ್ವವಾಯು ರೋಗಿ. ಆತನು ಹಾಸಿಗೆಯ ಮೇಲಿದ್ದರಿಂದ ತಾನಾಗಿ ಅಲ್ಲಿಗೆ ಬರಲು ಸಾಧ್ಯವಿಲ್ಲದವನಾಗಿದ್ದನು. ಉಳಿದ 4 ಮಂದಿ ಅವನನ್ನು ಹಾಸಿಗೆಯ 4 ಬದಿಯಲ್ಲಿ ಎತ್ತಿಕೊಂಡಿದ್ದರು. ಮನೆಯ ಬಳಿಗೆ ಅವರು ಬಂದರು. ಆದರೆ ಮನೆಯ ಬಾಗಲು ಕಿಟಕಿಗಳಲ್ಲಿಯೂ ಜನರು ತುಂಬಿದ್ದರಿಂದ ಅವರಿಗೆ ಒಳಕ್ಕೆ ಹೋಗಲು ಆಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಸಭೆಗಳಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ಆಗುವ ಕಾರ್ಯವೆಂದರೆ ಸಮಿತಿಗಳ ನೇಮಕ. ಇಂಥ ಸಮಿತಿಗಳ ಮೇಲೆ ಸಭಾಪಾಲಕರು ಆಧರಿಸಿರುತ್ತಾರೆ. ಬೇರೆ ಬೇರೆ ಸಮಿತಿಗಳ ಮೂಲಕ ಸಭೆಯ ಕಾರ್ಯಗಳು ನಡೆಸಲ್ಪಡುತ್ತದೆ. ಸಮಿತಿಯ ಕಾರ್ಯಕಲಾಪಗಳ ದಾಖಲೆ ಇಡುವವರೇ ಸಮಿತಿಯಲ್ಲಿ ತುಂಬಿರುತ್ತಾರೆಂದು ಒಬ್ಬರು ಹೇಳಿದ್ದಾರೆ. ಇದರಲ್ಲಿಯೇ ಅನೇಕ ತಾಸುಗಳು ಕಳೆಯುತ್ತವೆ. ವೈಯಕ್ತಿಕವಾಗಿ ಏನೂ ಮಾಡದ, ಒಟ್ಟಾಗಿ ಸೇರಿ ಏನನ್ನೂ ಮಾಡಲಾರದೆಂದು ನಿರ್ಧರಿಸುವ ಜನರಿಂದಲೇ ಸಮಿತಿ ತುಂಬಿರುತ್ತದೆಂದು ಇನ್ನೊಬ್ಬರು ಹೇಳಿದ್ದಾರೆ. ಈ ರೀತಿಯಲ್ಲಿ ಅಲ್ಲಿನ ಜನರು ಮಾಡಿರುತ್ತಿದ್ದರೆ ಅವರು ಒಂದು ಚಿಕ್ಕ ಸಮಿತಿ ನೇಮಿಸುತ್ತಿದ್ದರು. ಬಾಗಿಲಿನ ಸಮಿತಿಯವರು ಬಂದು ಮನೆಯ ಸುತ್ತಲೂ ನೋಡಿ ಹೋಗಿ ಬಾಗಿಲಿಂದ ಒಳಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಬಳಿಕ ಕಿಟಕಿಯ ಸಮಿತಿಯವರು ಸುತ್ತಲೂ ನೋಡಿ ಕಿಟಕಿಯಿಂದಲೂ ಒಳ ಹೋಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಮೇಲ್ಛಾವಣಿಯ ಸಮಿತಿಯವರು ವಿಚಾರಿಸಿ ಬಂದು ಮೇಲ್ಛಾವಣಿಯಿಂದ ಒಳಕ್ಕೆ ಇಳಿಸಲು ಸಾಧ್ಯವಾಗಬಹುದು ಎಂದು ಹೇಳಿಸುವರು. ಇಂಥ ಅನೇಕ ಸಮಿತಿಗಳಿದ್ದಾಗ ಒಂದು ಸಮಿತಿಯಿಂದಾದರೂ ಪ್ರಯೋಜನವಾಗಬಹುದು. ಹೇಗೋ ಅವರು ಆ ರೋಗಿಯನ್ನು ಮೇಲ್ಛಾವಣಿಯ ಮೂಲಕ ಒಳಕ್ಕೆ ಇಳಿಸುವುದೆಂಬುದಾಗಿ ತೀರ್ಮಾನಿಸಿದರು. ಆದ್ದರಿಂದಲೇ ಮೇಲ್ಛಾವಣಿಯನ್ನು ಬಿಚ್ಚುವ ಕೆಲಸ ಮಾಡಿದರು. ಯೇಸುವಿನೆದುರಿಗೆ ಅವನನ್ನು ಇಳಿಸಿದಾಗ ಅವರಿಗೆ ಇರುಸು ಮುರುಸಾಯಿತು. ಯಾಕಂದರೆ ಅವರ ಪ್ರವೇಶದಿಂದಾಗಿ ಅಲ್ಲಿನ ಮಾತುಕತೆ ಪಕ್ಕನೆ ನಿಂತು ಹೋಯಿತು. ಎಲ್ಲರೆದುರಿಗೆ ಹೀಗಾದದ್ದು ಅವರಿಗೆ ಬೇಸರವಾಗಿರಬಹುದು. ಕರ್ತನಾದ ಯೇಸು ಅವರಿಗೆ ಏನನ್ನು ಬೋಧಿಸಿದ್ದಾನೆಂಬುದಾಗಿ ನಮಗೆ ತಿಳಿಯದು. ಆದರೆ ಆ ಮಾತು ಪಕ್ಕನೆ ನಿಂತು ಬಿಟ್ಟಿತು. ಆದರೆ ಕರ್ತನಾದ ಯೇಸು ಅವರ ಕಡೆಗೆ ನೋಡಿ ಮುಗುಳ್ನಕ್ಕಿರಬಹುದು. ಪ್ರಿಯರೇ, ಇಂದಿನ ನಮ್ಮ ಧ್ಯಾನದಲ್ಲಿ ದೆವ್ವವು ಸಭಾಮಂದಿರದಲ್ಲಿ ಯೇಸುವನ್ನು ಗುರುತಿಸಿದ್ದು, ಯೇಸುವಿನ ಉಪದೇಶ ಗಲಿಲಾಯ ಸೀಮೆಯಲ್ಲಿ ಹಬ್ಬಿದ್ದು, ಪೇತ್ರನ ಅತ್ತೆಯು ಇತರರು ಗುಣ ಹೊಂದಿದ್ದು, ಕುಷ್ಠರೋಗಿಯು ಶುದ್ಧನಾದದ್ದು, ಪಾರ್ಶ್ವವಾಯು ರೋಗಿಯನ್ನು ಹೊತ್ತು ತಂದವರ ನಂಬಿಕೆಯ ಬಗ್ಗೆ ಧ್ಯಾನಿಸಿ ಅದ್ಭುತವಾದ ವಿಚಾರಗಳನ್ನು ನಾವು ತಿಳಿದುಕೊಂಡೆವು. ದೇವರಿಗೆ ಮಹಿಮೆಯಾಗಲಿ. ನಾವು ಕಲಿತುಕೊಂಡಂಥ ಸತ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸೋಣ. ತಂದೆಯಾದ ದೇವರು ತನ್ನ ಜೀವವುಳ್ಳ ಮಾರ್ಗದಲ್ಲಿ ನಮ್ಮೆಲ್ಲರನ್ನೂ ದಿನಾಲೂ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ 21ನೇ ವಚನದಿಂದ 2ನೇ ಅಧ್ಯಾಯದ 4ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಇಂದಿನ ಧ್ಯಾನದಲ್ಲಿ ಸಭಾಮಂದಿರದಲ್ಲಿನ ಮನುಷ್ಯನು ಎಂಬ ಶೀರ್ಷಿಕೆಯೊಂದಿಗಿನ ಧ್ಯಾನವನ್ನು ನಾವು ಆರಂಭಿಸಿ, ಗಲಿಲಾಯದಲ್ಲಿನ ಉಪದೇಶ, ಪೇತ್ರನ ಅತ್ತೆಯನ್ನು ಗುಣಪಡಿಸಿದ್ದು, ಆತನ ಬಳಿಗೆ ಬಂದವರೆಲ್ಲರನ್ನೂ ವಾಸಿ ಮಾಡಿದ್ದು ಎಂಬ ವಿಷಯಗಳನ್ನು ತಿಳಿದುಕೊಂಡೆವು. ಯೇಸುವಿನಿಂದ ಸ್ವಸ್ಥತೆಯನ್ನು ಹೊಂದಿದ ಕುಷ್ಠರೋಗಿಯು ಊರೆಲ್ಲ ಆತನ ಕುರಿತು ಪ್ರಚಾರ ಮಾಡಿದನು. ಹೌದು ಪ್ರಿಯರೇ, ಇಂದು ಆತ್ಮಿಕ ಸ್ವಸ್ಥತೆಯನ್ನು ಆಶೀರ್ವಾದವನ್ನು ಹೊಂದಿರುವ ನಾವು ಎಷ್ಟು ದೂರಕ್ಕೆ ಹೋಗಿ ಯೇಸು ಕ್ರಿಸ್ತನ ಕುರಿತು ಸಾರಿದ್ದೇವೆ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ. ಇದೇ ನಾವು ತಿಳಿದಿರಬೇಕಾದ ಅಮೂಲ್ಯವಾದ ಸಂಗತಿ. ಒಂದು ವೇಳೆ ಹಾಗೆ ಮಾಡದೇ ಹೋಗಿದ್ದರೆ ಸಮಯವನ್ನು ವ್ಯರ್ಥ ಮಾಡದೆ ಇಂದಿನಿಂದ ಯೇಸು ಕ್ರಿಸ್ತನಿಗೋಸ್ಕರ ಸಾಕ್ಷಿಗಳಾಗಿ ಜೀವಿಸೋಣ. ದೇವರಿಗೆ ಸ್ತೋತ್ರವಾಗಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ನೀನು ಬಿಡುಗಡೆಯ ನಾಯಕನು, ಸ್ವಸ್ಥತೆ ಕೊಡುವಾತನು. ಈ ಕೃಪಾ ಸಮಯದಲ್ಲಿ ಯಾರ್ಯಾರು ಇನ್ನೂ ಆತ್ಮದಲ್ಲಿ ಬಂಧನದಲ್ಲಿದ್ದಾರೋ ಅಂಥವರೆಲ್ಲರೂ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ಕರುಣಿಸು, ಮುಟ್ಟು, ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಡು. ಆತ್ಮದಲ್ಲಿಯೂ ಶರೀರದಲ್ಲಿಯೂ ಬಿಡುಗಡೆ ಹೊಂದಿದವರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡು. ಸ್ವಾಮಿ, ನಿನ್ನಿಂದ ದೂರವಾಗಿ ನಾಶನ ಮಾರ್ಗದಲ್ಲಿರುವಂಥ ಒಂದೊಂದು ಪ್ರಾಣಗಳು ನೆನಪು ಮಾಡಿಕೊಳ್ಳುತ್ತೇವೆ. ಅವರಿಗೂ ನಿನ್ನ ವಾಕ್ಯವನ್ನು ಕಳುಹಿಸಿಕೊಡು. ಅವರು ಕೇಳಿ ವಿಧೇಯರಾಗಿ ರಕ್ಷಣೆ ಹೊಂದುವಂತಾಗಲಿ. ಹೀಗೆ ನಾವೆಲ್ಲರೂ ನಿನಗೆ ಮಹಿಮೆಯಾದ ರೀತಿಯಲ್ಲಿ ಜೀವಿಸಲಿಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಮ್ಮೆಲ್ಲರಿಗೆ ಎಷ್ಟೊಂದು ಆಶೀರ್ವಾದದಾಯಕವಾಗಿತ್ತಲ್ಲವೇ? ಇತರರೂ ಕೂಡ ಆತ್ಮಿಕ ಆಶೀರ್ವಾದವನ್ನು ಹೊಂದಿಕೊಳ್ಳಲು ನಾವು ಪ್ರಯತ್ನಿಸಬೇಕಲ್ಲವೇ? ಹಾಗಾದರೆ ಇಂದೇ
ನಾವು ತಿಳಿಸಿದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ನೀವು ಮಾಡುವ ಒಂದೊಂದು ಕರೆಯು ಅನೇಕ ಆತ್ಮಗಳ ಉಜ್ಜೀವನಕ್ಕೆ ಸಹಾಯವಾಗುತ್ತದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಂಧಿಸೋಣ. ದೇವರ ಕೃಪೆಯು ಸದಾ ನಿಮ್ಮೊಂದಿಗಿರಲಿ.